ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸಂಘ ಪರಿವಾರದ ದ್ವೇಷ ಇದೆಯಲ್ಲ, ಅದು ಯಾರನ್ನೂ ಬಿಡೋದಿಲ್ಲ. ಅವರ ಸಿದ್ಧಾಂತದ ಪರ ಇರುವವರನ್ನ ಬಿಟ್ಟು ಬೇರೆ ಎಲ್ಲರನ್ನೂ ಸಹ ನಿಂದಿಸೋದ್ರಿಂದ ಹಿಡಿದು ಕೊಲ್ಲುವವರೆಗೆ ಏನು ಬೇಕಾದರೂ ಮಾಡ್ತಾರೆ. ಯಾವುದಕ್ಕೂ ಹೇಸೋದಿಲ್ಲ. ಒಂದು, ಅವರಿಗೆ ತಮ್ಮ ನೀಚತನವನ್ನ ಹೊರಗಿಡುವಂತಹ ಧೈರ್ಯ ಇದೆ. ಇನ್ನೊಂದು, ತಮ್ಮ ಪರ ನಿಲ್ಲುವ ಸರ್ಕಾರ ಇದೆ ಅನ್ನುವಂತಹ ಹುಮ್ಮಸ್ಸಿದೆ. ಆ ಕಾರಣಕ್ಕೆ ಅವರು ಯಾವುದೇ ಕ್ಷೇತ್ರದ ವ್ಯಕ್ತಿಯಾಗಿರ್ಲಿ, ಪತ್ರಕರ್ತರಾಗಿರ್ಲಿ, ಲೇಖಕರಾಗಿರ್ಲಿ, ಸಾಮಾಜಿಕ ಕಾರ್ಯಕರ್ತರಾಗಿರ್ಲಿ, ಟೀಚರ್ ಆಗಿರ್ಲಿ, ವೈದ್ಯರಾಗಿರ್ಲಿ, ಯಾವುದೇ ಹುದ್ದೆಯಲ್ಲಿರುವ ಯಾವುದೇ ಕ್ಷೇತ್ರದ ವ್ಯಕ್ತಿಗಳು ಸಹ ನ್ಯಾಯದ ಪರ ನಿಂತರೆ, ಹಿಂಸೆಯ ವಿರುದ್ಧ ನಿಂತರೆ, ಇವರು ಮಾಡುವಂತಹ ಹಿಂಸಾತ್ಮಕ ಕೃತ್ಯಗಳ ವಿರುದ್ಧ ನಿಂತರೆ ಅವರ ವಿರುದ್ಧ ಇವರು ನಿಲ್ತಾರೆ. ಕೆಟ್ಟ ಕೊಳಕ ರೀತಿಯಲ್ಲಿ ನಿಲ್ತಾರೆ. ಅದು ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಎಲ್ಲಿಗೆ ಅಂದ್ರೆ ಜಡ್ಜ್ಗಳನ್ನ ನಿಂದಿಸುವವರೆಗೆ ಹೋಗಿ ಕೂತಿದೆ. ಮಹಾರಾಷ್ಟ್ರದಲ್ಲಿ ಗುಂಪು ಹತ್ಯೆ ಮಾಡಿದಂತಹ, ಗೋರಕ್ಷಣೆ ಹೆಸರಿನಲ್ಲಿ ಗೂಂಡಾಗಿರಿ ಮಾಡಿ ಗುಂಪು ಹತ್ಯೆ ಮಾಡಿದ 14 ಜನಕ್ಕೆ ಜೀವಾವಧಿ ಶಿಕ್ಷೆಯನ್ನ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಆ ನ್ಯಾಯಾಧೀಶರು ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಈಗ ಆ ನ್ಯಾಯಾಧೀಶರನ್ನ ಕೆಟ್ಟ ಕೊಳಕ ಭಾಷೆಯಲ್ಲಿ ನಿಂದಿಸ್ತಾ ಇದ್ದಾರೆ, ಬೆದರಿಕೆ ಹಾಕ್ತಾ ಇದ್ದಾರೆ, ಪ್ರತಿಕೃತಿಗಳನ್ನು ದಹನ ಮಾಡಿ ಪ್ರತಿಭಟನೆಗಳನ್ನು ಸಹ ಮಾಡ್ತಾ ಇದ್ದಾರೆ. ಸೊ ಯಾವುದಿದು ಪ್ರಕರಣ? ಯಾವಾಗ ನಡೆದಿದ್ದು ಈ ಒಂದು ಗುಂಪು ಹತ್ಯೆ ಅನ್ನುವಂತಹ ಹೀನ ಕೃತ್ಯ? ಮತ್ತು ಈಗ ಆ ಗುಂಪು ಹತ್ಯೆ ಹೀನ ಕೃತ್ಯದಲ್ಲಿ ಭಾಗಿಯಾದವರು ಅದು ಸಾಬೀತಾಗಿ ಕೋರ್ಟಿನಲ್ಲಿ ಶಿಕ್ಷೆಗೆ ಒಳಗಾದ ನಂತರ ಆ ಹೀನ ಕೃತ್ಯವೆಸಗಿದಂತಹ ಕೋಮು ಕ್ರಿಮಿಗಳ ಪರವಾಗಿ ಇಲ್ಲಿನ ಕೋಮು ಕ್ರಿಮಿಗಳು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಹೊರಗಿರುವಂತವರು ಮತ್ತು ಜಡ್ಜ್ ವಿರುದ್ಧ? ಆಕೆ ಮುಸ್ಲಿಂ ಅನ್ನೋ ಕಾರಣಕ್ಕೆ ಹೇಗೆಲ್ಲ ನಿಂದಿಸ್ತಾ ಇದ್ದಾರೆ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇದು ಆಕ್ಚುಲಿ ಆಗಸ್ಟ್ 3ನೇ ತಾರೀಕು 2022ರ ಘಟನೆ. ಇದು ಮಧ್ಯಪ್ರದೇಶದಲ್ಲಿರುವಂತಹ ಸಿಯೋನಿ ಮಲ್ವಾ ಅನ್ನುವಂತಹ ಪ್ರದೇಶದ ಆ ಕ್ಷೇತ್ರದ ಬಾರಾಕಾಡ್ ಅನ್ನುವಂತಹ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. 3 ಜನ ಹಸುಗಳನ್ನ ಸಾಗಿಸ್ತಾ ಇರ್ತಾರೆ. 3 ಜನ ಮುಸ್ಲಿಮರು ಒಂದು ಲಾರಿಯಲ್ಲಿ ಹಸುಗಳನ್ನ ಸಾಗಿಸ್ತಾ ಇರ್ತಾರೆ. ಎಲ್ಲಿಂದ? ಮಧ್ಯಪ್ರದೇಶದ ನಂದನ್ವಾಡ ಇಂದ ಮಹಾರಾಷ್ಟ್ರದ ಅಮರಾವತಿಗೆ ಅದನ್ನ ತಗೊಂಡು ಹೋಗ್ಬೇಕಾದ್ರೆ ಮಧ್ಯಪ್ರದೇಶದ ಗಡಿಯ ಒಳಗಡೆನೆ ಈ ಬಾರಾಕಾಡ್ ಅನ್ನುವಂತಹ ಗ್ರಾಮದಲ್ಲಿ ಅದನ್ನ ಗೋರಕ್ಷಣೆ ಹೆಸರಿನಲ್ಲಿ ಓಡಾಡಿಕೊಂಡಿರುವಂತಹ ಗೂಂಡಾಗಳು ಅಡ್ಡಗಟ್ಟುತ್ತಾರೆ. ಅಡ್ಡಗಟ್ಟಿ ಹಲ್ಲೆ ನಡೆಸ್ತಾರೆ. ಆ ಹಲ್ಲೆ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು ಓಡಿ ಹೋಗ್ತಾರೆ. ಒಬ್ಬನಿಗೆ ಮಾತ್ರ, ಡ್ರೈವರ್ ಆಗಿದ್ದ ವ್ಯಕ್ತಿಗೆ ಮಾತ್ರ ತೀವ್ರ ಹಲ್ಲೆ ಆಗತ್ತೆ. ಯಾವ ಮಟ್ಟಕ್ಕೆ ಅಂದ್ರೆ ಅವನು ಆಸ್ಪತ್ರೆಯಲ್ಲಿ ಜೀವ ಬಿಡ್ತಾನೆ. ಆ ವ್ಯಕ್ತಿಯ ಹೆಸರು ಶೇಖ್ ಲಾಲಾ ನಜೀರ್ ಅಹಮದ್ ಅಂತ. ಆತ ಡ್ರೈವರ್ ಆಗಿದ್ದಂತಹ ವ್ಯಕ್ತಿ ಇವರ ಹಲ್ಲೆಗೆ ಒಳಗಾಗಿ ಜೀವ ಕಳ್ಕೊಳ್ತಾನೆ. ಆ ಒಂದು ಕೇಸ್ನಲ್ಲಿ ವಿಡಿಯೋ ಸಾಕ್ಷ್ಯಗಳ ಆಧಾರದ ಮೇಲೆ 14 ಜನರ ವಿರುದ್ಧ ಪ್ರಕರಣ ದಾಖಲಾಗತ್ತೆ. ಆ 14 ಜನ ಯಾರ್ಯಾರು? ಬಾಬಾ ಕೇವಟ್, ಅಜಯ್ ರಾಥೋಡ್, ಪ್ರಕಾಶ್ ಕೌಶಲ್, ಪವನ್ ಬತಾವ್, ಬೋಲಾ ಬತಾವ್, ಕನಯ್ಯ ಬತಾವ್, ಬಲ್ಲು ರಘುವಂಶಿ, ರಾಜೇಂದ್ರ ಕೌಶಲ್, ಪಿಂತೋಲಿ ಬತಾವ್, ಗೌರವ್ ಯಾದವ್, ಆಕಾಶ್ ಸರಾತೆ, ಚೇತನ್ ಮರಾಠ, ಚೋಟಿ ಕೋರಿ, ರಾಜಾ ಕೌಶಲ್. ಇಷ್ಟು ಜನರನ್ನ ಬಂಧಿಸಿ ಜೈಲಿಗಟ್ಟುತ್ತಾರೆ. ಪ್ರಕರಣ ನಡೀತಾ ಇರುತ್ತೆ. ಆ ಪ್ರಕರಣದ ತೀರ್ಪನ್ನ ಮೊನ್ನೆ ಜೂನ್ 14ನೇ ತಾರೀಕು ನರ್ಮದಾಪುರಂ ಕೋರ್ಟ್ನಲ್ಲಿ ಕೊಡಲಾಗುತ್ತೆ. ತೀರ್ಪು ನರ್ಮದಾಪುರಂ ಕೋರ್ಟ್ನಲ್ಲಿ ಬರುತ್ತೆ. ಯಾರು ಜಡ್ಜ್ಮೆಂಟ್ ಕೊಟ್ಟಿದ್ದು ಅಂದ್ರೆ ಜಸ್ಟಿಸ್ ತಬಸ್ಸುಮ್ ಖಾನ್ ಅವರು ಆ ಪ್ರಕರಣದ ಜಡ್ಜ್ ಆಗಿರ್ತಾರೆ. ವಿಚಾರಣೆಯನ್ನ ಮುಗಿಸಿದ ನಂತರ ಅವರು ಜಡ್ಜ್ಮೆಂಟ್ ಕೊಡ್ತಾರೆ. 14 ಜನಕ್ಕೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ. ಯಾಕೆಂದ್ರೆ ಎಲ್ಲವೂ ಸಹ ಸಾಕ್ಷಿ ಸಮೇತವಾಗಿ ಸಾಬೀತಾಗಿದೆ ಈ ಹೀನ ಕೃತ್ಯವನ್ನ ಈ ಹೀನ ಕ್ರಿಮಿಗಳು ಮಾಡಿದ್ದಾರೆ ಅನ್ನೋದು ಕೋರ್ಟಿಗೆ ಮನವರಿಕೆ ಆಯ್ತು. ಜೀವಾವಧಿ ಶಿಕ್ಷೆ ಆಯ್ತು. ಅದಾದ ನಂತರ ಒಂದು ಹೈ ಡ್ರಾಮಾ ಕೋರ್ಟ್ ಬಳಿನೇ ನಡೆಯುತ್ತೆ. ಏನು? ಜಡ್ಜ್ಮೆಂಟ್ ಕೊಟ್ಟಿರುವಂತಹದ್ದು ಮುಸ್ಲಿಂ ಜಡ್ಜು. ತಬಸ್ಸುಮ್ ಮೇಡಮ್ ಅವರು ಮುಸ್ಲಿಂ ಜಡ್ಜ್ ಅಂತೆ. ಸೊ ಅವರು ದ್ವೇಷದ ಕಾರಣಕ್ಕೆ ಹಿಂದೂಗಳ ವಿರುದ್ಧ ಜಡ್ಜ್ಮೆಂಟ್ ಕೊಟ್ಟಿದ್ದಾರಂತೆ. ಈ ಅಯೋಗ್ಯ ಕ್ರಿಮಿಗಳು ಅಮಾಯಕರನ್ನ ಅಥವಾ ಯಾರೋ ಒಬ್ಬರನ್ನ ಹಸುವಿನ ಹೆಸರಿನಲ್ಲಿ ಬಡಿದು ಕೊಲ್ಲಬಹುದು.
ಆದ್ರೆ ಅವರ ವಿರುದ್ಧ ಕೋರ್ಟ್ಗಳು ಶಿಕ್ಷೆ ಪ್ರಕಟಿಸಬಾರ್ದು, ರಾಜಾರೋಷವಾಗಿ ಅವರನ್ನ ಬಿಡುಗಡೆ ಮಾಡಿಬಿಡಬೇಕು, ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಬಿಡಬೇಕು ಅನ್ನೋದು ಇವರ ಉದ್ದೇಶ ಅನ್ಸುತ್ತೆ. ಕೋರ್ಟಿನ ಬಳಿನೇ ಆ ಅಪರಾಧಿಗಳು, ಆರೋಪ ಸಾಬೀತಾದ ಆ ಅಪರಾಧಿಗಳ ಕುಟುಂಬಸ್ಥರು ಪ್ಲಸ್ ಹಿಂದುತ್ವ ಸಂಘಟನೆಗಳು, ಸೋಕಾಲ್ಡ್ ಸಂಘ ಪರಿವಾರದವರು ಒಂದಷ್ಟು ಘೋಷಣೆಗಳನ್ನ ಕೂಗ್ತಾರೆ, ಧಿಕ್ಕಾರಗಳನ್ನ ಕೂಗ್ತಾರೆ, ತಕ್ಷಣವೇ ಎಲ್ರೂ ಬಿಡುಗಡೆ ಮಾಡಬೇಕು ಅಂತ ಗಲಾಟೆ ಮಾಡ್ತಾರೆ. ಅಲ್ಲಿಂದ ಪೊಲೀಸರು ಅವ್ರನ್ನೆಲ್ಲ ಪೊಲೀಸ್ ಜೀಪ್ಗೆ ಹಾಕೊಂಡು ಜೈಲಿಗೆ ತಗೊಂಡು ಹೋಗ್ತಾರೆ ಅವ್ರನ್ನ. ಅದಾದ ನಂತರ ನೋಡಿ ನೆಕ್ಸ್ಟ್ ಲೆವೆಲ್ ಡ್ರಾಮಾಗಳು ಶುರುವಾಗ್ತವೆ. ಜಸ್ಟಿಸ್ ತಬಸ್ಸುಮ್ ಖಾನ್ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾರೆ, ಅವರ ಪ್ರತಿಕೃತಿಯನ್ನು ದಹನ ಮಾಡ್ತಾರೆ, ಓಪನ್ ಆಗಿ ವಿಡಿಯೋ ಮಾಡಿಬಿಡ್ತಾರೆ. ಮುಖ ಮುಚ್ಕೊಂಡಲ್ಲ, ನೇರವಾಗಿ ಮುಖ ತೋರಿಸಿಯೇ ಬೆದರಿಕೆ ವಿಡಿಯೋಗಳು, ಏನು ರಕ್ತಪಾತದ ಬೆದರಿಕೆ ವಿಡಿಯೋಗಳನ್ನ ಹಾಕ್ತಾರೆ ಅವರು. ರಕ್ತ ಹರಿಸ್ಬಿಡ್ತೀವಿ ಅಂತ. ಆ 14 ಜನರನ್ನ ಈಗಲೇ ತಕ್ಷಣವೇ ಬಿಡುಗಡೆ ಮಾಡಬೇಕು, ಇಲ್ಲದೆ ಹೋದ್ರೆ ರಕ್ತ ಹರಿಸ್ಬಿಡ್ತೀವಿ ಅಂತ ಒಬ್ಬ ವಿಡಿಯೋ ಮಾಡಿ ಬಿಡ್ತಾನೆ. ಆ ಮಟ್ಟಕ್ಕೆ ಇವರಿಗೆ ಕೊಂಬು ಬಂದ ಹಾಗಿದೆ. ಯಾಕೆಂದ್ರೆ ಡಬಲ್ ಇಂಜಿನ್ ಸರ್ಕಾರ, ಅಲ್ಲೂ ನಮ್ಮ ಸರ್ಕಾರ, ಮಧ್ಯಪ್ರದೇಶದಲ್ಲೂ ನಮ್ಮ ಸರ್ಕಾರ. ಏನು ಬೇಕಾದ್ರೂ ಮಾಡಬಹುದು, ಯಾರನ್ನು ಬೇಕಾದ್ರೂ ಕೊಲ್ಲಬಹುದು, ಮುಸ್ಲಿಮರು ದಲಿತರನ್ನ ನಾವು ಏನು ಬೇಕಾದ್ರೂ ಮಾಡಬಹುದು. ಈ ದುರಹಂಕಾರ ಇವರಲ್ಲಿದೆ. ಹಾಗಾಗಿ ಜಡ್ಜ್ಗೆ ರಕ್ತಪಾತದ ಬೆದರಿಕೆ ಹಾಕ್ತಾರೆ, ಅವರು ಪ್ರತಿಕೃತಿಯನ್ನು ದಹನ ಮಾಡ್ತಾರೆ, ಅವರ ವಿರುದ್ಧ ಕೆಟ್ಟ ಕೊಳಕ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಯಾಕ್ ಮಾಡ್ತಾರೆ, ಕಾಮೆಂಟ್ಗಳನ್ನು ಪಾಸ್ ಮಾಡ್ತಾರೆ. ಎಷ್ಟು ಕೆಟ್ಟ ಕೊಳಕ ಕಾಮೆಂಟ್ಗಳನ್ನು ಪಾಸ್ ಮಾಡಬಹುದು, ಅವರ ಯೋಗ್ಯತೆ ಏನಿದೆಯೋ 2 ರೂಪಾಯಿಗಳ ಟ್ರೋಲ್ಗಳದ್ದು, ಆ 2 ರೂಪಾಯಿ ಟ್ರೋಲ್ ಯೋಗ್ಯತೆಗೆ ಅನುಗುಣವಾಗಿ ಅವರು ಒಂದಷ್ಟು ಕಾಮೆಂಟ್ಗಳನ್ನು ಸಹ ಹಾಕ್ತಾರೆ. ಆ ಜಸ್ಟಿಸ್ ತಬಸ್ಸುಮ್ ಖಾನ್ ಅವರ ತೇಜೋವಧೆ ಮಾಡುವಂತಹ ಎಲ್ಲ ಪ್ರಯತ್ನಗಳು ಮಾಡ್ತಿರ್ತಾರೆ. ಇಷ್ಟಾಗ್ತಾ ಇದ್ರೂ ಸಹ ಮಧ್ಯಪ್ರದೇಶ ಸರ್ಕಾರ ಇಲ್ಲಿಯವರೆಗೆ ಈ ಕ್ರಿಮಿಗಳ ವಿರುದ್ಧ ತಬಸ್ಸುಮ್ ಖಾನ್ ಅವರ ಪರವಾಗಿ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಒಂದು ಸುಮೋಟೋ ಕೇಸ್ ಆಗಬೇಕು ಇಷ್ಟೊತ್ತಿಗೆ. ಆಕ್ಚುಲಿ ಹೈಕೋರ್ಟೇ ಸುಮೋಟೋ ಕೇಸ್ ಮಾಡ್ಕೊಳ್ಬೇಕು, ಹೈಕೋರ್ಟ್ ಸಹ ಸುಮೋಟೋ ಕೇಸ್ ಮಾಡ್ಕೊಂಡಿಲ್ಲ, ಪೊಲೀಸರು ಸಹ ಸುಮೋಟೋ ಕೇಸ್ ಮಾಡ್ಕೊಂಡಿಲ್ಲ, ಏನು ಕ್ರಮ ಕೈಗೊಂಡಿಲ್ಲ. ಈ ಕ್ರಿಮಿಗಳು, ಕೋಮು ಕ್ರಿಮಿಗಳು ದಿನ ಬೆಳಗಾದ್ರೆ ತಬಸ್ಸುಮ್ ಖಾನ್ ಅವರ ವಿರುದ್ಧವಾಗಿ ಏನೆಲ್ಲ ಮಾಡಬಹುದು ಎಲ್ಲವನ್ನು ಮಾಡ್ತಿದ್ದಾರೆ, ಇನ್ಕ್ಲೂಡಿಂಗ್ ರಕ್ತಪಾತದ ಬೆದರಿಕೆ. ಯಾಕೆಂದ್ರೆ ನಾನು ಹೇಳದಂಗೆ ಡಬಲ್ ಇಂಜಿನ್ ಸರ್ಕಾರ, ಮೇಲೂ ಅವರೇ ಕೆಳಗಡೆನೂ ಅವರೇ ಅಂತೆ. ಸೊ ಅವ್ರು ಏನು ಬೇಕಾದ್ರೂ ಮಾಡಬಹುದು ಅನ್ನುವಂಥದ್ದು. ಇದು ಎಂಥ ಮನಸ್ಥಿತಿಯನ್ನು ಪ್ರದರ್ಶನ ಮಾಡುತ್ತೆ ನೋಡಿ. ಜಡ್ಜ್ಮೆಂಟ್ಗಳಿಗೂ ಸಹ ಈಗ ಹಿಂದೂ ಮುಸ್ಲಿಮನ್ನ ತಂದು ಕೂರಿಸ್ಬಿಟ್ಟಿದ್ದಾರೆ. ಜಡ್ಜ್ಮೆಂಟ್ಗಳನ್ನ ಅವರು ಸಾಕ್ಷ್ಯ ಆಧಾರದ ಮೇಲೆ ಮಾಡಿರ್ತಾರೆ. ಇವರ ಹಾಗೆ ಧರ್ಮಾಂಧತೆಯಲ್ಲಿ ಕೂತ್ಕೊಂಡು ಮಾಡೋದಷ್ಟು ಸುಲಭ ಅಲ್ಲ ಜಡ್ಜ್ಮೆಂಟ್ಗಳನ್ನ. ಅದು 14 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಅಂದ್ರೆ ಅಲ್ಲಿ ಎಂತಹ ಸಾಕ್ಷಿಗಳು ಉಪಸ್ಥಿತಿ ಇರ್ತವೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ವಿಡಿಯೋ ಸಾಕ್ಷಿಗಳೇ ಇದೆಯವಲ್ಲ, ಆ ಇಡೀ ಪ್ರಕರಣ, ಇಡೀ ಹಲ್ಲೆ ದಾಳಿ ವಿಡಿಯೋ ಮೂಲಕ ಸೆರೆಯಾಗಿದೆ. ಹಾಗಿರಬೇಕಾದ್ರೆ ಕೋರ್ಟ್ಗೆ ಇನ್ನೇನು ಹೆಚ್ಚಿಗೆ ಸಾಕ್ಷಿಗಳು ಬೇಕಾಗಿರಲ್ಲ. ನೇರ ಎದುರುಗಡೆನೆ ಸಾಕ್ಷಿ ಇರಬೇಕಾದ್ರೆ ಕೊಟ್ಟು ಸಹ, ಆದರೂ 4 ವರ್ಷ ಆಯ್ತಲ್ಲ, ಆಲ್ಮೋಸ್ಟ್ 4 ವರ್ಷದವರೆಗೆ ವಿಚಾರಣೆ ನಡೆಸಿ ಈಗ ಕೋರ್ಟ್ ಕೊಟ್ಟಿದೆ. ಬಟ್ ಇಲ್ಲ, ಗೋರಕ್ಷಣೆಗೆ ಹೋಗುವವರನ್ನ ಯಾರು ಸಹ ಬಂಧಿಸಬಾರದಂತೆ, ಗೋರಕ್ಷಣೆಗೆ ಹೋದವರ ವಿರುದ್ಧ ಪ್ರಕರಣ ದಾಖಲಿಸಬಾರದಂತೆ, ಶಿಕ್ಷೆ ಆಗಬಾರದಂತೆ, ಅವರೆಲ್ಲ ಗೋರಕ್ಷಕರು, ಅವರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಇವರ ಒತ್ತಾಯ. ಅದಕ್ಕೊಂದು ಪ್ರತಿಭಟನೆ, ಅದಕ್ಕೊಂದು ಪ್ರತಿಕೃತಿ ದಹನ ಪ್ಲಸ್ ವಿಡಿಯೋಗಳು ಮಾಡಿ ಬೆದರಿಕೆ, ರಕ್ತಪಾತ ಆಗ್ಬಿಡುತ್ತೆ. 24 hours ಅಲ್ಲಿ ರಿಲೀಸ್ ಮಾಡಬೇಕು, 24 hours ಅಲ್ಲಿ ರಿಲೀಸ್ ಮಾಡಬೇಕು. ಇನ್ನು ಅಲ್ಲಿ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವ್ರು ಪಾಪ ಫುಲ್ ಬ್ಯುಸಿ ಇದ್ದಾರೆ. ಎಲ್ಲೆಲ್ಲಿ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ಬರ್ತವೋ ಅಲ್ಲಿ ಮೊದಲೇ ಹೋಗಿ ಬಡವರಿಂದ ಕಡಿಮೆ ಬೆಲೆಗೆ ಭೂಮಿ ಖರೀದಿ ಮಾಡಿ, ಪ್ರಾಜೆಕ್ಟ್ ಬಂದ ನಂತರ ಹೆಚ್ಚುವರಿ ಆಗುತ್ತೆ ದುಡ್ಡು, ಆವಾಗ ಮಾರಾಟ ಮಾಡ್ಕೊಳ್ಬಹುದು ಅನ್ನೋದ್ರಲ್ಲಿ ಬಿಸಿ ಇದ್ದಾರೆ ಅವರು. ಅದ್ರ ಬಗ್ಗೆ ನಾನು ಮೊನ್ನೆ ತಾನೇ ನಿಮಗೆ ಕಾರ್ಯಕ್ರಮ ಮಾಡಿ ಹೇಳಿದ್ದೆ. 200+ ಎಕರೆ, 250ಕ್ಕಿಂತ ಹೆಚ್ಚು ಎಕರೆಗಳಷ್ಟು ಭೂಮಿಯನ್ನ ಅವರು ಖರೀದಿ ಮಾಡ್ತಾರೆ. ಅದಾದ ಕೆಲವೇ ದಿನಗಳಿಗೆ ಅಲ್ಲಿ ಪ್ರಾಜೆಕ್ಟ್ಗಳು ಅನೌನ್ಸ್ ಆಗ್ತಾ ಬರ್ತವೆ. ಅದು ಬೇರೆಯವರ ಹಾಗೆ ಅನಾಮಧೇಯ ಅಲ್ಲ, ಸಾರಿ, ಬೇನಾಮಿ ಹೆಸರಲ್ಲೆಲ್ಲ ತಗೊಳ್ಳೋದಿಲ್ಲ. ಅವ್ರ ಹೆಸರೇ, ಮುಖ್ಯಮಂತ್ರಿ ಮೋಹನ್ ಯಾದವ್ ಹೆಸರಲ್ಲೇ ಭೂಮಿ ಖರೀದಿ, ಮಗನ ಹೆಸರಲ್ಲಿ ಭೂಮಿ ಖರೀದಿ, ಹೆಂಡತಿ ಹೆಸರಲ್ಲಿ ಭೂಮಿ ಖರೀದಿ, ಸೊಸೆ ಹೆಸರಲ್ಲಿ ಭೂಮಿ ಖರೀದಿ, ಮತ್ತು ಅಣ್ತಮ್ಮಂದರು, ದಾಯಾದಿಗಳು ಯಾರು ಹತ್ರದಲ್ಲಿದ್ದಾರೋ ಅವ್ರ ಹೆಸರಲ್ಲಿ ಭೂಮಿ ಖರೀದಿ, ನೇರ ಬೇನಾಮಿ ಗೀನಾಮಿ ಎಲ್ಲ ಮಾಡಿ ರಿಸ್ಕ್ ತಗೊಳಕ್ಕಾಗಲ್ಲ. ನಾಳೆ ಅವ್ರು ಕೈ ಕೊಟ್ಟುಬಿಟ್ರೆ ಸೊ ಅದರಲ್ಲಿ ಬಿಸಿ ಇರುವಂತಹ ಮುಖ್ಯಮಂತ್ರಿ ಇರುವ ರಾಜ್ಯ ಅದು ಮಧ್ಯಪ್ರದೇಶ. ಅಲ್ಲಿ ಸಂಖ್ಯೆ ಕ್ರಿಮಿಗಳು ಈ ರೀತಿಯಾಗಿ ನ್ಯಾಯಾಲಯದ ವಿರುದ್ಧ, ನ್ಯಾಯಾಧೀಶರ ವಿರುದ್ಧ
ಈ ರೀತಿಯಾದಂತಹ ಕರ್ಮಕಾಂಡಗಳನ್ನು ಮಾಡ್ಕೊಂಡು ಕೂತಿದ್ದಾರೆ. ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋ ಪರಿಸ್ಥಿತಿ ಉಂಟಾಗಿದೆ. ಯಾಕಂದ್ರೆ ಹೈಕೋರ್ಟ್ ಸಹ ಇಲ್ಲಿಯವರೆಗೆ ಅದನ್ನ ಕಾಗ್ನಿಜೆನ್ಸ್ ತಗೊಂಡು ಸುಮೋಟೋ ಕೇಸ್ ಮಾಡ್ಕೊಂಡಿಲ್ಲ. ಮುಂದಕ್ಕೆ ಮಾಡುತ್ತಾ ಗೊತ್ತಿಲ್ಲ, ಈ ಕ್ಷಣಕ್ಕೆ ಮಾಡ್ಕೊಂಡಿಲ್ಲ. ಸೊ ಮುಂದೇನಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ತಬಸ್ಸುಮ್ ಖಾನ್, ಜಸ್ಟಿಸ್ ತಬಸ್ಸುಮ್ ಖಾನ್ ಅವರನ್ನ ಅವರ ಧರ್ಮದ ಕಾರಣಕ್ಕೆ ಅವರು ಕೊಟ್ಟಿರುವ ತೀರ್ಪಿನ ವಿರುದ್ಧ ಈ ಕ್ರಿಮಿಗಳು ಬೀದಿಗೆ ಬಂದು ನರಳಾಡ್ತಾ ಇದ್ದಾರೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.